ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒನ್ ಆಫ್ ದ ಬೆಸ್ಟ್ ಅಥವಾ ಟಾಪ್ ಮೋಸ್ಟ್ ಕೋರ್ಸಸ್ಗಳನ್ನ ಹೇಗೆ ನೀವು ಸ್ಮಾರ್ಟ್ಲಿ ಚೂಸ್ ಮಾಡೋದು ಅಂದರೆ, ಒಂದು ಸರಿ ನಿಮ್ಮ ಸಿ ಇ ಟಿ ಮುಗಿದ ಮೇಲೆ, ಅಂದರೆ ನಿಮ್ಮ ಪಿ ಯು ಸಿ ಮುಗಿದ ಮೇಲೆ ನಿಮ್ಮ ಸಿ ಇ ಟಿ ಬರೆದು ಅಥವಾ ಕಾಮಿಡ್ಕೆ ಬರೆದು ನೀವೇನಾದರೂ ಬೆಸ್ಟ್ ಕೋರ್ಸಸ್ ಚೂಸ್ ಮಾಡಬೇಕು ಅಂದರೆ ಈ ವಿಡಿಯೋನ ತಪ್ಪದೇ ನೋಡಿ ವೀಕ್ಷಕರೇ. ಏನಕ್ಕೆ ಅಂದರೆ, ಬೆಸ್ಟ್ ಬ್ರಾಂಚ್ನ ಚೂಸ್ ಮಾಡೋದು ಎಷ್ಟು ನಿಮಗೆ ಒಳ್ಳೆಯದು ಅಂದರೆ ಮುಂದೆ ನಿಮ್ಮ ಲೈಫ್ನ ಸೆಟ್ ಮಾಡೋದು ಅದೇ ವೀಕ್ಷಕರೇ. ಏನಕ್ಕೆ ಅಂದರೆ, ತುಂಬ ಬೆಸ್ಟ್ ಕೋರ್ಸಸ್ಗಳು ನಿಮಗೆ ಹೈ ಪೇಯ್ಡ್ ಸ್ಯಾಲ್ರಿಗಳನ್ನ ನಿಮಗೆ 4th ಇಯರ್ ಕಂಪ್ಲೀಟ್ ಆದಮೇಲೆ ತಗೊಂಡು ಹೋಗ್ತಾರೆ, ನೀವು ಬೆಸ್ಟ್ ಕಾಲೇಜಲ್ಲಿ ಮಾಡಿದರೆ ವೀಕ್ಷಕರೇ. ಈಗ ನೀವು ಒಂದ್ಸಲ ಬೆಸ್ಟ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿಲ್ವಾ, ಬಟ್ ಆದ್ರೂ ಕೋರ್ಸಸ್ಗಳು ಬೆಸ್ಟ್ ಕೋರ್ಸಸ್ಗಳು ಮಾಡಿದ್ದೀರಾ, ಆವಾಗಲೂ ನಿಮಗೆ ಚಾನ್ಸಸ್ಸು ತುಂಬಾ, ನಿಮಗೆ ಔಟ್ಸೈಡ್ ಬಂದ ತಕ್ಷಣ ತುಂಬಾ ನಿಮಗೆ ಕಂಪ್ನಿಗಳಲ್ಲಿ ಕಾಲ್ ಬರುತ್ತೆ ವೀಕ್ಷಕರೇ. ನಿಮಗೆ ಹೈ ಪೇಯ್ಡ್ ಸ್ಯಾಲ್ರಿಗಳನ್ನೇ ಬಂದೇ ಬರುತ್ತೆ. ನೀವು ಯಾವುದೇ ಚೂಸ್ ಮಾಡಬೇಕಾದ್ರೂ ನಿಮ್ಮ ಪಾತ್ಗಳನ್ನ, ಅಂದರೆ ನಿಮ್ಮದು 10th ಆದಮೇಲೆ ಪಿ ಯು ಸಿ ಆದಮೇಲೆ ತುಂಬ ಥಿಂಕ್ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಸ್ಮಾರ್ಟ್ಲಿ ಚೂಸ್ ಮಾಡಬೇಕು ವೀಕ್ಷಕರೇ. ಬ್ರಾಂಚಸ್ನಾಗಲಿ ಕಾಲೇಜಸ್ನಾಗಲಿ. ಏನಕ್ಕೆ ಅಂದರೆ, ನಿಮಗೆ ಲಾಸ್ಟ್ ಇಯರ್ ರೆಫರೆನ್ಸ್ಗಳಿರ್ತವೆ, ಮೆಟ್ರಿಕ್ಸ್ ಇರುತ್ತೆ, ಅಥವಾ ಲಾಸ್ಟ್ ಇಯರ್ ಮಾರ್ಕಪ್ ಇದಿರುತ್ತೆ. ಪ್ರತಿ ಒಂದು ಡೀಟೇಲ್ಸ್ ಇರೋದ್ರಿಂದ ನೀವು ಕಾಲೇಜ್ಗಳು, ನನ್ನ ರ್ಯಾಂಕಿಗೆ ಅನುಗುಣವಾಗಿ ಯಾವ್ಯಾವ ಕಾಲೇಜ್ಗಳ ಲಿಸ್ಟ್ ಬರ್ತವೆ, ಯಾವ ಕಾಲೇಜ್ಗಳು ಸಿಗದೆ ಇದ್ರೆ ಯಾವ ಬ್ರಾಂಚ್ಗಳು ನಾನು ತೊಗೊಬೋದು ಅನ್ನೋದು ಪ್ರತಿಯೊಂದು ನೀವು ಹೋಮ್ವರ್ಕ್ ಮಾಡಿಟ್ಕೊಂಡ್ರೆ ನೀವು ಕರೆಕ್ಟಾಗಿ ನಿಮ್ಮ ಅದು ರ್ಯಾಂಕಿಂಗ್ ಅದ ಸೆಲೆಕ್ಷನ್ ಆಪ್ಷನ್ ಬಂದಾಗ ಕರೆಕ್ಟಾಗಿ ಚೂಸ್ ಮಾಡ್ಬೋದು ವೀಕ್ಷಕರೇ. ಹಾಗಾಗಿ ಯಾವುದೇ ಇನ್ಫಾರ್ಮೇಷನ್, ಅಂದರೆ ನೀವು ಯಾವ ಥರ ಕೋರ್ಸ್ಗಳನ್ನಾಗಲಿ ಬ್ರಾಂಚ್ಗಳನ್ನಾಗಿ ಹೇಗೆ ಚೂಸ್ ಮಾಡೋದು, ಬೆಸ್ಟ್ಗಳನ್ನ, ಹೈ ಪೇಯ್ಡ್ ಕೋರ್ಸಸ್ಗಳು ಯಾವ್ದು ಮತ್ತು ಯಾವ ಬ್ರಾಂಚನ್ನ ಚೂಸ್ ಮಾಡಿದರೆ ನಿಮ್ಮ ಫ್ಯೂಚರು ಸೆಕ್ಯೂರ್ ಆಗಿರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರಿಗೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ವಿಡಿಯೋನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಇನ್ನೊಂದು ಇನ್ಫಾರ್ಮೇಷನ್ ನೋಡೋದಾದರೆ, ಇಲ್ಲಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್, ನಾನು ಟಾಕಿಂಗ್ ಅಬೌಟ್ ಓನ್ಲಿ ಕರ್ನಾಟಕದಲ್ಲಿರೋ ಅಂಥ ಇಂಜಿನಿಯರಿಂಗ್ ಕಾಲೇಜಸ್ಸು, ಅಲ್ಲಿ ನಿಮಗೆ ಬ್ರಾಂಚಸ್ಗಳನ್ನ ಯಾವುದು ಚೂಸ್ ಮಾಡಿದರೆ ನಿಮಗೆ ಬ್ರಾಂಚಸ್ಗಳು ಆಲ್ ಓವರ್ ಇಂಡಿಯಾ ಎಲ್ಲೋದ್ರೂ ಆಲ್ಮೋಸ್ಟ್ ಎಲ್ಲ ಸೇಮೇ ಇರ್ತವೆ. ಬಟ್ ಇಲ್ಲಿ ನಿಮಗೆ ಇಲ್ಲಿ ಕಾಲೇಜ್ಗಳಲ್ಲಿ ಫಸ್ಟ್ ಪ್ರಿಫರೆನ್ಸ್ ನೀವು ಕಾಲೇಜ್ಗಳಿಗೆ ಕೊಡಬೇಕು ವೀಕ್ಷಕರೇ. ಕಾಲೇಜ್ ಆದಮೇಲೆ ಏನಕ್ಕೆ ಅಂದರೆ, ಕಾಲೇಜ್ಗಳಿಗೆ ಕೊಟ್ಟರೆ ನಿಮಗೆ ಪ್ಲೇಸ್ಮೆಂಟು ಕರೆಕ್ಟಾಗಿ ಆಗುತ್ತೆ 4 ಇಯರ್ಸ್ಗೆ. ಕಾಲೇಜ್ ಸಿಗಲಿಲ್ವಾ, ಅದಾದಮೇಲೆ ನಿಮಗೆ ಕೆಟಗರಿ 1, ಕೆಟಗರಿ ಟೈರ್ 1, ಟೈರ್ 2, ಟೈರ್ 3 ಕೆಟಗರೀಸ್ ಆಫ್ ಕಾಲೇಜಸ್ ಅಂತ ಇರ್ತವೆ. ಈಗ ಬೆಂಗಳೂರಲ್ಲಿ ಒಂದು 10-15 ಕೆಟಗರಿ 1 ಇದ್ದರೆ ಕೆಟಗರಿ 2, ಕೆಟಗರಿ 3 ಆ ಥರ ನಿಮ್ಮ ಕೆಟಗರಿಗೆ, ನಿಮ್ಮ ರ್ಯಾಂಕಿಂಗ್ನೊಳಗಾಗಿ ಲಿಸ್ಟ್ ಡೌನ್ ಕಾಲೇಜ್ ಮಾಡ್ಕೊಳ್ಳಿ. ಈಗ ಕೆಟಗರಿ 1, ಕೆಟಗರಿ 2 ಕಾಲೇಜ್ ಸಿಗಲಿಲ್ವಾ, ನಿಮ್ದೇನೋ 20-30,000 ಇದೆಯಾ, ಒಳ್ಳೆ ಬ್ರಾಂಚ್ ತಗೋಬೇಕಾ ಅಲ್ಲಿ, ಆವಾಗ ನೀವು ಕೆಟಗರಿ 2, ಕೆಟಗರಿ 3 ಕಾಲೇಜಸ್ನ ಲಿಸ್ಟ್ ಡೌನ್ ಮಾಡಿಕೊಂಡು ಅಲ್ಲಿ ಬ್ರಾಂಚಸ್ಗಳನ್ನ ಥಿಂಕ್ ಮಾಡ್ಕೊಳ್ಳಿ. ಯಾವ್ಯಾವ ಥರ ಅಂತ ಥಿಂಕ್ ಮಾಡಿಕೊಂಡು, ನಿಮ್ಮ ಯಾರೇ ಇಂಜಿನಿಯರಿಂಗ್ ಪೀಪಲ್ ಇದ್ರು ಅಥವಾ ನಿಮ್ಮ ರಿಲೇಟಿವ್ ಇದ್ರು ಡಿಸ್ಕಸ್ ಮಾಡ್ಕೊಳ್ಳಿ ಯಾವ ಬ್ರಾಂಚ್ ಒಳ್ಳೇದು ಅಂತ. ಮತ್ತೆ ಬ್ರಾಂಚ್ ಯೂಸ್ ಮಾಡಿಕೊಂಡು ಸ್ಮಾರ್ಟ್ಲಿ ಚೂಸ್ ಮಾಡಿಕೊಂಡು ನಿಮ್ಮ ಆಪ್ಷನ್ ಪಿಕ್ ಮಾಡಬೇಕಾದ್ರೆ ಸ್ಮಾರ್ಟ್ಲಿ ನೀವು ಚೂಸ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಆ ಸ್ಮಾರ್ಟ್ನೆಸ್ಸೇ ನಿಮಗೆ ಮುಂದೆ ನಿಮ್ಮ ಫ್ಯೂಚರ್ನ ತುಂಬ ಎತ್ತರ ತನಕ ತಗೊಂಡು ಹೋಗೋದು ವೀಕ್ಷಕರೇ. ಹಾಗಾಗಿ ಇದ್ರದ್ದು ಇನ್ಫಾರ್ಮೇಷನ್ನ 1 by 1 ನೋಡ್ತಾ ಹೋಗೋಣ ವೀಕ್ಷಕರೇ. ನೀವು ಬೆಸ್ಟ್ ಯಾವುದೇ ಕೋರ್ಸ್ಗಳನ್ನಾಗಲಿ ಬ್ರಾಂಚ್ಗಳನ್ನಾಗಲಿ ಚೂಸ್ ಮಾಡಬೇಕಾದ್ರೆ ಫಸ್ಟ್ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ಮಾಡ್ಕೊಂಡಾದ್ಮೇಲೆ ಬ್ರಾಂಚ್ನ ಚೂಸ್ ಮಾಡ್ಕೊಂಡು ಹೋಗಿ ವೀಕ್ಷಕರೇ. ನಿಮಗೆ ಕಾಲೇಜ್ ಒಳ್ಳೇದು ಸಿಗ್ತಾ ಇಲ್ವಾ, ಬ್ರಾಂಚ್ನ ಒಳ್ಳೆಗಿರೋ ಬ್ರಾಂಚ್ ತಗೊಂಡು ಅಲ್ಲಿ ನೀವು ನಿಮ್ಮ ಎಫರ್ಟ್ನ ಹಾಕಬೇಕಾಗುತ್ತೆ ವೀಕ್ಷಕರೇ. ಈಗ ಟ್ರೆಂಡಿಂಗ್ ಆಗಿರೋದು, ಈಗ ಡಿಜಿಟಲ್ ವರ್ಲ್ಡ್ ಆಗಿರೋದ್ರಿಂದ ಇನೋವೇಷನು, ಆಟೋಮೇಷನು ತುಂಬ ಇದಾಗಿರೋದ್ರಿಂದ ಯಾವುದೇ ಕ್ಷೇತ್ರದಲ್ಲಿ ಹೋಗಿ, ಆಟೋಮೇಟಿವ್ದಲ್ಲಿ ಹೋಗಲಿ, ಸಾಫ್ಟ್ವೇರಲ್ಲಿ ಹೋಗಲಿ, ಯಾವುದೇ ಕ್ಷೇತ್ರದಲ್ಲಿ ಹೋಗಲಿ ಆಟೋಮೇಟಿವ್, ಇನೋವೇಟಿವ್ ತುಂಬಾ ಬೇಕಾಗಿರೋದು, ಡಿಜಿಟಲ್ ವರ್ಲ್ಡ್ ಆಗಿರೋದು. ಹಾಗಾಗಿ ನಾನು ಸಾಫ್ಟ್ವೇರ್ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಸಾಫ್ಟ್ವೇರ್ಗೆ ನಾನು ಹೇಳ್ಕೊಳ್ಳೋದಾದರೆ CS IS ತಪ್ಪದೆ ಯಾವುದೇ ಕಾಲೇಜಲ್ಲಾದರೂ ಒಳ್ಳೆ ಕಾಲೇಜುಗಳಲ್ಲಿ CS IS ತಗೊಳ್ಳಿ. ಅದಿಲ್ಲ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ನ ತಗೊಳ್ಳಿ ವೀಕ್ಷಕರೇ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟು ತುಂಬಾ ಡಿಮ್ಯಾಂಡು. ನೆಕ್ಸ್ಟು ಕಪಲ್ ಆಫ್ ಇಯರ್ಸು ತುಂಬಾ ರೂಲ್ ಮಾಡುತ್ತೆ. ಫ್ಯೂಚರ್ನ ರೂಲ್ ಮಾಡೋದೇ ಅವೇ ಮಿಷಿನ್ ಲರ್ನಿಂಗು, ಡೇಟಾ ಸೈನ್ಸ್ ಇಂಜಿನಿಯರಿಂಗು, ಅಥವಾ ಆರ್ಟಿಫಿಷಿಯಲ್ ಇಂಜಿನಿಯರಿಂಗು, ಅಥವಾ ಕಂಪ್ಯೂಟರ್ ಸೈನ್ಸು, ಅಥವಾ ಇನ್ಫಾರ್ಮೇಷನ್ ಸೈನ್ಸು. ಇವು ನಿಮಗೆ ಮುಂದೆ ವರ್ಲ್ಡ್ನ ರಿವಲ್ಯೂಷನ್ ತರ್ತವೆ ವೀಕ್ಷಕರೇ. ಹಾಗಾಗಿ ನೀವು ಇದನ್ನು ಸಾಫ್ಟ್ವೇರಿಗೆ ಹೋಗಲೇಬೇಕು ಅಂದರೂ ಇವಕ್ಕೆ ಹೋಗಿ, ಅಥವಾ ನೀವು ಹೈಯರ್ ಸ್ಟಡೀಸಿಗೆ ಹೋಗಬೇಕು ಅಂತಿದ್ರೆ ಹೈಯರ್ ಸ್ಟಡೀಸಿಗೆ ಹೋಗಬೇಕು ಅಂದಾಗ ನಿಮ್ಮ ಸ್ಪೆಸಿಫಿಕ್ ಬ್ರಾಂಚ್, ನನಗೆ ಸಿವಿಲೇ ಇಂಟ್ರೆಸ್ಟು, ಮೆಕ್ಯಾನಿಕಲ್ಲೇ ಇಂಟ್ರೆಸ್ಟು, ಕೆಮಿಕಲ್ಲೇ ಇಂಟ್ರೆಸ್ಟು, ಬಯೋಟೆಕ್ನಾಲಜಿನೇ ಇಂಟ್ರೆಸ್ಟು, ಆ ಥರನ EC, ತ್ರಿಬಲ್ನೇ ಇಂಟ್ರೆಸ್ಟು ಅನ್ನೋರಿರೋರು ಮಾತ್ರ ನಿಮ್ಮ ಓನ್ ಬ್ರಾಂಚ್ ತೊಗೊಂಡು ಮಾಸ್ಟರ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಸ್ಪೆಸಿಫಿಕ್ ಜಾಬು ಸಿಗ್ತವೆ ವೀಕ್ಷಕರೇ. ಇಲ್ಲ ನಿಮಗೆ ಜಾಬಿಗೆ ಸಿಗಲೇಬೇಕು, ಹೈ ಪೇಯ್ಡ್ ಸ್ಯಾಲ್ರಿಗೆ ಹೋಗಬೇಕು, ನಾನು ಒಂದೇ ಸರಿ 4 ಇಯರ್ ಕಂಪ್ಲೀಟ್ ಒಳಗೆ ನನಗೆ ಜಾಬ್ ಆಗಬೇಕು ಅಂತಿದ್ದರು ವೀಕ್ಷಕರೇ, ಮೇಕ್ ಶೋರ್ ದಟ್ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ CS IS ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ತೊಗೊಂಡಿದ್ದೀರಾ, ಅಥವಾ
ಏರೋಸ್ಪೇಸು, ರೋಬೋಟಿಕ್ ಇಂಜಿನಿಯರಿಂಗು ಅಥವಾ ಆಟೋಮೇಟಿವ್ ಇಂಜಿನಿಯರಿಂಗು, ಏರೋಸ್ಪೇಸ್ ಇಂಜಿನಿಯರಿಂಗು, ಅಥವಾ ನೀವು ಮರೈನ್ ಇಂಜಿನಿಯರಿಂಗು. ಮರೈನ್ ಇಂಜಿನಿಯರಿಂಗ್ ಓಪನಿಂಗ್ಸು ತುಂಬಾ ಕಮ್ಮಿ ಇರುತ್ತೆ, ಬಟ್ ಇದು ಹೈ ಪೇಡ್ ಸ್ಯಾಲ್ರಿ. ಮರೈನ್ ಇಂಜಿನಿಯರ್ಸ್ ನೀವು ಫೀಲ್ಡಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಶಿಪ್ಸ್ ಆಗಲಿ, ಮರೈನ್ಸ್ಗಳಾಗಲಿ, ನೋಡಿದಿರೋ ದೊಡ್ಡ ದೊಡ್ಡ ಸಬ್ಮರೈನ್ಸ್ ಆಗಲಿ, ಎಂಥ ಸಮುದ್ರಗಳಲ್ಲಿ ಇರುತ್ತೆ ಅಂಥದ್ರಲ್ಲೆಲ್ಲ ಕೆಲಸ ಮಾಡಬೇಕಾಗುತ್ತೆ ವೀಕ್ಷಕರೇ. ಮತ್ತು ಈಗ ಮೈನಿಂಗು, ಪೆಟ್ರೋಲಿಯಂ ಇಂಜಿನಿಯರಿಂಗು ಅಷ್ಟೇ, ತುಂಬ ಲೆಸ್ ಪೀಪಲ್ಲು ಅಲ್ಲೆಲ್ಲ ಚೂಸ್ ಮಾಡೋದು. ಏನಕ್ಕೆ ಅಂದರೆ ನೀವು ಫೀಲ್ಡ್ಗಳಲ್ಲಿ ಹೋಗಿ ವರ್ಕ್ ಮಾಡಬೇಕು, ಬಟ್ ತುಂಬಾ ಹೈ ಪೇಡ್ ಸ್ಯಾಲ್ರಿಗಳಿರ್ತವೆ. ಮರೈನ್ಸ್ ಆಗಲಿ, ಮೈನಿಂಗ್ ಆಗಲಿ, ಪೆಟ್ರೋಲಿಯಂ ಇಂಜಿನಿಯರಿಂಗ್ ಅವೆಲ್ಲ ತುಂಬಾ ಹೈ ಪೇಡ್ ಸ್ಯಾಲ್ರಿಗಳಿರ್ತವೆ. ಮತ್ತು ಅದಾದಮೇಲೆ ನಿಮಗೆ ಸ್ಪೆಸಿಫಿಕ್ ತ್ರಿಬಲ್ ಇದೇ ಇರುತ್ತೆ, ಸಿವಿಲ್ಲು, ಕೆಮಿಕಲ್ ಇಂಜಿನಿಯರಿಂಗು, ಬಯೋಟೆಕ್ನಾಲಜಿ, ಇನ್ನೊಂದು ಬಯೋಮೆಡಿಕಲ್ ವೀಕ್ಷಕರೇ. ಈಗ ನೀವು ಟ್ರೆಂಡಿಂಗಲ್ಲಿ ಇರೋದು ಮೆಡಿಕಲ್ ಸೈನ್ಸು ಎಷ್ಟು ಟ್ರೆಂಡಿಂಗಲ್ಲಿದೆ ನೋಡ್ತಿರ್ತೀರಾ. ಬಯೋಮೆಡಿಕಲ್ ಆಗಲಿ ಅವೆಲ್ಲ ತುಂಬಾ ಈಗೆಲ್ಲ ತುಂಬಾ ಗ್ರೋ ಆಗಿ ತುಂಬಾ ಆಪರ್ಚುನಿಟೀಸು ಸಿಗ್ತವೆ ವೀಕ್ಷಕರೇ. ಹೈ ಪೇಡ್ ಸ್ಯಾಲರೀಸ್ಗಳು ಸಿಗ್ತವೆ ವೀಕ್ಷಕರೇ. ಹಾಗಾಗಿ ಬ್ರಾಂಚ್ನ ಚೂಸ್ ಮಾಡಬೇಕಾದ್ರೆ ನಾನೆಲ್ಲ ಲಿಸ್ಟ್ ಡೌನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಬ್ರಾಂಚ್ನ ನೀವು ಚೂಸ್ ಮಾಡಬೇಕಾದ್ರೆ ವೈಸ್ಲಿ ಥಿಂಕ್ ಮಾಡಿಕೊಂಡು, ಡಿಸ್ಕಸ್ ಮಾಡಿಕೊಂಡು ಸ್ಮಾರ್ಟ್ಲಿ ಚೂಸ್ ಮಾಡಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಇದ್ರೂ ನನಗೂ ಕಮೆಂಟ್ಸ್ ಮಾಡಿ. ನಾನು ಯಾವ ಬ್ರಾಂಚು, ಆ ಕಾಲೇಜಲ್ಲಿ ಆ ಬ್ರಾಂಚ್ ತೊಗೊಂಡ್ರೆ ಒಳ್ಳೇದಾ ಅಂತ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ನಾನು ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರು ಸ್ಟೂಡೆಂಟ್ಸಿಗೂ ಆಫ್ಟರ್ PUC ಹೆಂಗೆ, ಯಾವ ಬ್ರಾಂಚು, ಯಾವ್ದು ಬೆಸ್ಟು, ಯಾವ್ದು ಹೈ ಪೇಡ್ ಸ್ಯಾಲರಿ ಬೆಸ್ಟು, ಯಾವ ಸ್ಕಿಲ್ಲು ಫ್ಯೂಚರು ಅಂತ ಥಿಂಕ್ ಮಾಡ್ತಿರ್ತಾರಲ್ಲ, ಅವರಿಗೆ ಒಂದು ಸ್ಮಾಲ್ ವಿಡಿಯೋ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನೇ ಇದನ್ನು ಕಮೆಂಟ್ಸ್ ಮಾಡಿ ವೀಕ್ಷಕರೇ. ಹೆಲ್ಪ್ ಯು. ಥ್ಯಾಂಕ್ ಯು ಸೋ ಮಚ್.